ವೀರ ಗರುಡ ಕಿನ್ನರ ಸಿದ್ಧ ವಿದ್ಯಾಧರರು ಗುಹ್ಯಕ ಯಕ್ಷ ಗಂಧರ್ವರರು ಕಿಂಪುರುಷ ಹರಗಣವು ವೀರಗಣ ಮಹಾಭೂತರುಗಳ ಗಣವು ಪ್ರಮಥ ಪೈಶಾಚರರುಗಳ ಗಣವಿರಲಿಗೆ ಸೆದುದು ಸಭೆ ಮಹೇಶ್ವರನ. ಶಿವನು ಆಲದ ಮರದ ಬುಡದಲ್ಲಿ ಎಂದರೆ ವಟಮೂಲದಲ್ಲಿ ಕುಳಿತಿರುವಾಗ ಅವನ ಸುತ್ತಲೂ ದೇವಲೋಕದ ವಿವಿಧ ವರ್ಗದ ಜೀವಿಗಳು ಮತ್ತು ಗಣಗಳು ಬಂದು ಸೇರಿದ್ದವು. ಆ ಸಭೆಯು ಅತ್ಯಂತ ವೈಭವದಿಂದ ಶೋಭಿಸುತ್ತಿತ್ತು. ಗರುಡ, ಕಿನ್ನರ, ಸಿದ್ಧ, ವಿದ್ಯಾಧರರು ದೇವಯೋನಿಯ ವಿವಿಧ ಶಕ್ತಿಶಾಲಿ ಜೀವಿಗಳು. ಗುಹ್ಯಕ, ಯಕ್ಷ, ಗಂಧರ್ವರು ಕುಬೇರನ ಅನುಚರರು ಹಾಗೂ ದೇವಲೋಕದ ಗಾಯಕರು. ಕಿಂಪುರುಷರು ಅತಿಮಾನುಷ ಶಕ್ತಿಯುಳ್ಳ ಪುರಾಣ ಪ್ರಸಿದ್ಧ ಜೀವಿಗಳು. ಹರಗಣ ಹಾಗೂ ವೀರಗಣ ಶಿವನ ಆಪ್ತಸೇವಕರು ಮತ್ತು ವೀರಭಟರು. ಮಹಾಭೂತಗಳು ಪಂಚಭೂತಗಳ ಅಧಿನಾಯಕರು ಅಥವಾ ಬೃಹತ್ ಶಕ್ತಿಯುಳ್ಳ ಗಣಗಳು. ಪ್ರಮಥರು ಹಾಗೂ ಪೈಶಾಚರರು ಶಿವನ ನಂಬಿಕಸ್ಥ ಪ್ರಮಥ ಗಣಗಳು ಮತ್ತು ಭೂತಪ್ರೇತಗಳ ಸಮೂಹ. ನಮ್ಮ ಶರೀರ ಮತ್ತು ಮನಸ್ಸಿನ ಯೋಗಿಕ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನೋಡಿದರೆ ಅದ್ಭುತವಾದ ಹೋಲಿಕೆಗಳು ಸಿಗುತ್ತವೆ. ಮಾನವ ಶರೀರವನ್ನು ಒಂದು ಬ್ರಹ್ಮಾಂಡ ಎಂದು ಪರಿಗಣಿಸಿದರೆ ಈ ಪದ್ಯದ ವಿವರಣೆ ಹೀಗೆ ಅನ್ವಯವಾಗುತ್ತದೆ. ವಟಮೂಲ, ಆಲದ ಮರ, ಬೆನ್ನುಮೂಳೆ ಮತ್ತು ಮಿದುಳು. ಯೋಗಶಾಸ್ತ್ರದ ಪ್ರಕಾರ ನಮ್ಮ ಶರೀರದಲ್ಲಿ ಆಲದ ಮರವು ಬೆನ್ನುಮೂಳೆ ಮತ್ತು ಮಿದುಳಿಗೆ ಹೋಲಿಕೆಯಾಗುತ್ತದೆ. ಆಲದ ಮರದ ಬೇರುಗಳು ಕೆಳಕ್ಕೆ ಇಳಿಯುವಂತೆ ಮಿದುಳಿನ ನರಗಳು ಇಡೀ ದೇಹಕ್ಕೆ ಹರಡಿಕೊಂಡಿವೆ. ಶಿವನು ವಟಮೂಲದಲ್ಲಿ ಕುಳಿತಿರುವುದು ಎಂದರೆ ನಮ್ಮ ಅರಿವು ಅಥವಾ ಚೈತನ್ಯವು ಮಿದುಳಿನ ಶಿರೋಭಾಗದಲ್ಲಿ ಸಹಸ್ರಾರ ಚಕ್ರದಲ್ಲಿ ಸ್ಥಿತವಾಗಿರುವುದಕ್ಕೆ ಸಮ. ಹರನು ಅಂದರೆ ಶಿವ, ಶುದ್ಧ ಚೈತನ್ಯ ಅಥವಾ ಆತ್ಮ. ದೇಹದ ಒಳಗಿರುವ ಆತ್ಮ ಅಥವಾ ಸಾಕ್ಷಿ ಪ್ರಜ್ಞೆಯೇ ಇಲ್ಲಿ ಶಿವ. ದೇಹದ ಎಲ್ಲ ಚಟುವಟಿಕೆಗಳು ನಡೆಯುತ್ತಿದ್ದರೂ ಒಳಗಿರುವ ಆತ್ಮನು ಶಿವನಂತೆ ಶಾಂತವಾಗಿ ಎಲ್ಲವನ್ನೂ ಗಮನಿಸುತ್ತಾ ಕುಳಿತಿರುತ್ತಾನೆ. ವಿವಿಧ ಗಣಗಳು ನಮ್ಮ ಇಂದ್ರಿಯಗಳು ಮತ್ತು ಮನೋಭಾವಗಳು. ಶಿವನ ಸುತ್ತಲಿರುವ ವಿಭಿನ್ನ ಸ್ವಭಾವದ ಗಣಗಳನ್ನು ನಮ್ಮ ದೇಹದ ವಿವಿಧ ಭಾಗಗಳಿಗೆ ಹೋಲಿಸಬಹುದು. ಗರುಡ, ಕಿನ್ನರ, ಗಂಧರ್ವರು ಇವರು ನಮ್ಮ ದೇಹದ ಸಕಾರಾತ್ಮಕ ಶಕ್ತಿಗಳು. ಉದಾತ್ತ ಆಲೋಚನೆಗಳು ಮತ್ತು ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು ಇತ್ಯಾದಿ. ಯಕ್ಷ, ಗುಹ್ಯಕರು ಇವರು ನಮ್ಮ ದೇಹದ ರಚನಾತ್ಮಕ ಶಕ್ತಿಗಳು ಮತ್ತು ಆಸೆ ಆಕಾಂಕ್ಷೆಗಳು. ಭೂತ, ಪ್ರೇತ, ಪೈಶಾಚರರು ಇವು ನಮ್ಮ ಒಳಗಿನ ನಕಾರಾತ್ಮಕ ಗುಣಗಳು, ಸಿಟ್ಟು, ಅಸೂಹೆ, ಅಜ್ಞಾನ ಅಥವಾ ತಮೋಗುಣಗಳು. ಶಿವನ ಸಭೆಯಲ್ಲಿ ಗಂಧರ್ವರೂ ಇದ್ದಾರೆ, ಪೈಶಾಚರರೂ ಇದ್ದಾರೆ. ಹಾಗೆಯೇ ನಮ್ಮ ಶರೀರದಲ್ಲಿ ದೈವೀ ಗುಣಗಳೂ ಇವೆ, ರಾಕ್ಷಸೀ ಗುಣಗಳೂ ಇವೆ. ಇವೆಲ್ಲವುಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದೇ ಜೀವನ. ಹೇಗೆ ಶಿವನ ಸಭೆಯಲ್ಲಿ ವಿಭಿನ್ನ ಸ್ವಭಾವದವರು ಶಿಸ್ತಿನಿಂದ ಕುಳಿತಿದ್ದಾರೋ ಹಾಗೆಯೇ ಒಬ್ಬ ಯೋಗಿಯ ಅಥವಾ ಸ್ಥಿತಪ್ರಜ್ಞನ ದೇಹದಲ್ಲಿ ಎಲ್ಲ ಇಂದ್ರಿಯಗಳು ಮತ್ತು ವಿಕಾರಗಳು ಆತ್ಮನ ಅಧೀನದಲ್ಲಿರುತ್ತವೆ. ಮನಸ್ಸು ಚದರದೆ ಒಂದು ಕೇಂದ್ರ ಬಿಂದುವಿನಲ್ಲಿ ಅಂದರೆ ಶಿವನಲ್ಲಿ ನೆಲೆಗೊಂಡಾಗ ಶರೀರವು ಒಂದು ಪವಿತ್ರ ಸಭೆಯಂತೆ ಶೋಭಿಸುತ್ತದೆ.